ಭಾರತವು ತೀವ್ರ ನಗರೀಕರಣ ಮತ್ತು ಸೀಮಿತ ಕುಡಿಯುವ ನೀರಿನ ಸಂಪನ್ಮೂಲಗಳ ದ್ವಿಗುಣ ಒತ್ತಡದಿಂದ ಅಪಾರ ನೀರಿನ ಬಿಕ್ಕಟ್ಟು ಎದುರಿಸುತ್ತಿದೆ. ನೀತಿ ಆಯೋಗದ ಪ್ರಕಾರ ಸುಮಾರು 600 ಮಿಲಿಯನ್ ಭಾರತೀಯರು ಅತ್ಯಂತ ತೀವ್ರವಾದ ನೀರಿನ ಒತ್ತಡ ಎದುರಿಸುತ್ತಿದ್ದು, 21 ಪ್ರಮುಖ ನಗರಗಳಲ್ಲಿ ಅಂತರ್ಜಲದ ಲಭ್ಯವಿಲ್ಲದಂತಾಗಿರುವುದು ವ್ಯವಸ್ಥಿತ ಸುಧಾರಣೆಯ ತುರ್ತನ್ನು ಎತ್ತಿ ತೋರಿಸಿದೆ. 2030ರ ವೇಳೆಗೆ ನೀರಿನ ಬೇಡಿಕೆಯು ದುಪ್ಪಟ್ಟಾಗಲಿದ್ದು, ಪೂರೈಕೆ ಕಡೆಯಲ್ಲಿನ ವಿಸ್ತರಣೆಯಿಂದ ಬೇಡಿಕೆಯ ಪ್ರೇರಿತ ದಕ್ಷತೆಯ ನೀರಿನ ನಿರ್ವಹಣೆಯೂ ಹೆಚ್ಚು ಮುಖ್ಯವಾಗಿದೆ. ಬೆಂಗಳೂರಿನಂತಹ ನಗರ ಕೇಂದ್ರಗಳು ಈ ಬಿಕ್ಕಟ್ಟಿ ತೀವ್ರತೆಯನ್ನು ನಿರೂಪಿಸುತ್ತವೆ. ಒಂದೊಮ್ಮೆ 1,000ಕ್ಕೂ ಹೆಚ್ಚು ಪರಸ್ಪರ ಸಂಪರ್ಕ ಹೊಂದಿರುವ ಕೆರೆಗಳನ್ನು ಹೊಂದಿದ್ದ ನಗರವು ಈಗ ಕೇವಲ 100 ಜಲಮೂಲಗಳಿಗೆ ಇಳಿದಿದೆ. ಅವುಗಳಲ್ಲಿ ಬಹಳಷ್ಟು ಮಾಲಿನ್ಯ ಹೊಂದಿವೆ ಅಥವಾ ಒತ್ತುವರಿಗೆ ಒಳಗಾಗಿವೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಅಧ್ಯಯನಗಳ ಪ್ರಕಾರ ಬೆಂಗಳೂರಿನ 85% ಕೆರೆಗಳು ಮಲಿನಗೊಂಡು ಜೀವ ವೈವಿಧ್ಯತೆಗೆ ಬೆಂಬಲಿಸುವ ಅಥವಾ ಅಂತರ್ಜಲ ಮರುಪೂರಣ ಮಾಡುವ ಸಾಮರ್ಥ್ಯ ಕಳೆದುಕೊಂಡಿವೆ. ನೈಸರ್ಗಿಕ ಮರುಪೂರಣ ವ್ಯವಸ್ಥೆಗಳು ಕುಸಿತಗೊಳ್ಳುತ್ತಿದ್ದಂತೆ ಸುಸ್ಥಿರವಲ್ಲದ ಜಲಸಂಪನ್ಮೂಲಗಳ ಮೇಲೆ ಬೆಂಗಳೂರು ಆಧಾರಪಡುವುದು ಹೆಚ್ಚಾಗಿದೆ. ನಗರವು ಪ್ರಸ್ತುತ ತನ್ನ ನೀರಿನ ಪೂರೈಕೆಯ 80% ಕಾವೇರಿ ನೀರಿನ ಮೇಲೆ ಆಧಾರಪಟ್ಟಿದ್ದು, ಅದನ್ನು 100 ಕಿಮಿ.ಗಳಿಂದ ಪಂಪ್ ಮಾಡಬೇಕು ಮತ್ತು ಎತ್ತರಕ್ಕೆ ತರಬೇಕು. ಇದರಿಂದ ವಿಶ್ವದಲ್ಲಿ ಅತ್ಯಂತ ಶಕ್ತಿ ಬಳಕೆಯ ನಗರದ ನೀರಿನ ವ್ಯವಸ್ಥೆಗಳಲ್ಲಿ ಒಂದನ್ನಾಗಿಸಿದೆ. ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ವೃದ್ಧಿಸುತ್ತಿರುವ ಅಸಮತೋಲನವು ಭಾರತದಾದ್ಯಂತ ನಗರ ನೀರು ನಿರ್ವಹಣೆಯಲ್ಲಿ ರಚನಾತ್ಮಕ ದುರ್ಬಲತೆಗಳನ್ನು ತೋರಿದೆ. ಈ ಹಿನ್ನೆಲೆಯಲ್ಲಿ ಪ್ಲಂಬಿಂಗ್ಸ್ ಇಂಡಿಯಾ 2026 ನೀರು, ನೈರ್ಮಲ್ಯ ಮತ್ತು ಪ್ಲಂಬಿಂಗ್ಗೆ ಭಾರತದ ಮುಂಚೂಣಿಯ ಪ್ರದರ್ಶನವಾಗಿದೆ. ಈ ಕಾರ್ಯಕ್ರಮವು ಈ ವ್ಯವಸ್ಥೆಯಾದ್ಯಂತ ಉದ್ಯಮದ ಸಹಯೋಗ, ಆವಿಷ್ಕಾರ ಮತ್ತು ಜ್ಞಾನ ವಿನಿಮಯಕ್ಕೆ ಪ್ರಮುಖ ವೇದಿಕೆಯಾಗಿ ಕೆಲಸ ಮಾಡುತ್ತದೆ. ಈ ಪ್ರದರ್ಶನವು ನೀರಿನ ನಿರ್ವಹಣೆಯಲ್ಲಿ ಪ್ರಮುಖ ಸವಾಲುಗಳನ್ನು ಎದುರಿಸುವ ಮತ್ತು ಉದಯೋನ್ಮುಖ ಅವಕಾಶಗಳನ್ನು ಪೂರೈಸುವ ಸಮಗ್ರ ವಿಚಾರ ಸಂಕಿರಣಗಳನ್ನು ಹೊಂದಿದೆ. ಇದರಲ್ಲಿ ಐಪಿಎ ಅವಾರ್ಡ್ಸ್ ಆಫ್ ಎಕ್ಸಲೆನ್ಸ್ ಆರ್ಕಿಟೆಕ್ಚರ್, ವಿದ್ಯಾರ್ಥಿಗಳಿಗೆ ಜಲ ಆಧಾರಿತ ವಿನ್ಯಾಸ ಕುರಿತು ಅರಿವು ಮೂಡಿಸುವ ಅರೌಂಡ್ ದಿ ಡ್ರಾಪ್ ಕಾರ್ಯಾಗಾರ ಮತ್ತು ಐಪಿಎ ಬಾತ್ ರೂಮ್ ಚಾಲೆಂಜ್ ಒಳಗೊಂಡಿದ್ದು, ಇದರಲ್ಲಿ ಲೈವ್ ಕೌಶಲ್ಯ ಆಧಾರಿತ ಅಳವಡಿಕೆ ಸ್ಪರ್ಧೆಯನ್ನು ಇಂಡಿಯನ್ ಪ್ಲಂಬಿಂಗ್ ಅಸೋಸಿಯೇಷನ್, ಐಪಿಎ, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಪ್ಲಂಬಿಂಗ್ ಅಂಡ್ ಮೆಕ್ಯಾನಿಕಲ್ ಅಫಿಷಿಯಲ್ಸ್ ಐಎಪಿಎಂಒ ಯುಎಸ್ಎ ಮತ್ತು ಇಂಟರ್ನ್ಯಾಷನಲ್ ವಾಟರ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ಫೌಂಡೇಶನ್ IWSHUSA ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಸುಸ್ಥಿರ ಪ್ಲಂಬಿಂಗ್ ವಿನ್ಯಾಸ ಮತ್ತು ರೂಢಿಗಳಲ್ಲಿ ಆವಿಷ್ಕಾರ ಉತ್ತೇಜಿಸುತ್ತದೆ.